2026 ಜನವರಿ 25ರಂದು ಅಪರೂಪದ ಸಂಯೋಗಗಳೊಂದಿಗೆ ಬಂದಿರುವ ರಥಸಪ್ತಮಿ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ರಥಸಪ್ತಮಿಯ ದಿನ ಹೀಗೆ ಮಾಡಿದರೆ ಸೂರ್ಯ ದೇವನ ಕೃಪೆ ದೊರೆಯುತ್ತದೆ. ರಥಸಪ್ತಮಿ ಈ ದಿನ ಯಾವ ತಪ್ಪುಗಳು ಮಾಡಬಾರದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ತಿಳಿಯದೆ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಒಂದು ದಿನ ನಮ್ಮ ಜೀವನವನ್ನೇ ಬದಲಾಯಿಸುವ ದಿನ. ಸೂರ್ಯನ ಅನುಗ್ರಹ ನೇರವಾಗಿ ನಮ್ಮ ಮೇಲೆ ಬೀಳುವ ದಿನ. ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಸಿಗುವ ದಿನ. ಮಾನಸಿಕ ಶಕ್ತಿ ಮತ್ತು ಅದೃಷ್ಟ ದೊರೆಯುವ ದಿನ. ವರ್ಷದಲ್ಲಿ ಒಂದೇ ಒಂದು ದಿನ ಸೂರ್ಯ ಭಗವಾನ್ ಸ್ವಂತ ತನ್ನ ದಿವ್ಯ ರಥವನ್ನು 7 ಕುದುರೆಗಳೊಂದಿಗೆ ಸಂಚರಿಸುವ ಮಹಾಪವಿತ್ರ ದಿನ. ಅದೇ ರಥ ಸಪ್ತಮಿ ಶಾಸ್ತ್ರ ಪ್ರಕಾರ ಈ ಒಂದು ದಿನ ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಿಯಲ್ಲಿ ಮಾಡಿದರೆ ಸಾಕು. ಜನ್ಮ ಜನ್ಮಾಂತರ ಪಾಪ, ಆರೋಗ್ಯದ ದೋಷ ನಿವಾರಣೆ, ಗ್ರಹ ದೋಷ ನಿವಾರಣೆ, ಜೀವನದಲ್ಲಿ ಹೊಸ ಶಕ್ತಿಯ ಆರಂಭವಾಗುತ್ತದೆ. ಈ ದಿನ ತಪ್ಪದೆ ಮಾಡಬೇಕಾದ ಆಚರಣೆಗಳು, ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಶಕ್ತಿಶಾಲಿ ಉಪಾಯಗಳು. ಈ ಪವಿತ್ರ ಸೂರ್ಯ ಜಯಂತಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ಇರಬೇಕೆಂದು ಬಯಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಎಷ್ಟೋ ಜನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡುವುದನ್ನು ಮರೆತು ಹಾಗೆ ಹೋಗ್ತೀರಾ. ಒಂದು ಲೈಕ್ ಮಾಡಿ. ಓಂ ನಮಃ ಸೂರ್ಯಾಯ ಎಂದು ಕಾಮೆಂಟಲ್ಲಿ ಬರೆಯಿರಿ. ನಿಮ್ಮ ಇಷ್ಟಾರ್ಥಗಳನ್ನು ಸೂರ್ಯ ದೇವ ಕರುಣಿಸುತ್ತಾನೆ. ರಥಸಪ್ತಮಿ ಎಂದರೆ ಕೇವಲ ಒಂದು ಹಬ್ಬ, ಜಾತ್ರೆ ಅಲ್ಲ. ಇದು ಸೂರ್ಯನ ಶಕ್ತಿಯ ಜನ್ಮದ ದಿನ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಪುರಾಣದ ಕತೆ ಸೂರ್ಯನ ದಿವ್ಯ ರಥ. ಶಾಸ್ತ್ರಗಳ ಪ್ರಕಾರ ಸೂರ್ಯ ಭಗವಾನ್ ಪ್ರತಿದಿನವೂ ಒಂದು ದಿವ್ಯ ರಥದಲ್ಲಿ ಸಂಚರಿಸುತ್ತಾನೆ. ಈ ರಥಕ್ಕೆ 7 ಕುದುರೆಗಳು ಇರುತ್ತವೆ. ಏನು ಸೂಚಿಸುತ್ತವೆ ಗೊತ್ತಾ? ಮಾನವನ ದೇಹದ 7 ಚಕ್ರಗಳು. ಪ್ರಕೃತಿಯ ಸಂಪೂರ್ಣ ಕಾಲಚಕ್ರ ಅಂದರೆ ಸೂರ್ಯನ ಶಕ್ತಿಯ ಸಮಯ, ಜೀವನ ಶಕ್ತಿ, ಜ್ಞಾನ, ಆರೋಗ್ಯದ ಸಮಸ್ಯೆಗಳು ದೂರ ಮಾಡುವ ರಥಸಪ್ತಮಿಯನ್ನು ಆರೋಗ್ಯದ ಹಬ್ಬವೆಂದು ಕರೆಯಲಾಗುತ್ತದೆ. ಮಕರ ಸಂಕ್ರಾಂತಿಯ ನಂತರ ಸೂರ್ಯನು ಉತ್ತರಾಯಣ ದಿಕ್ಕಿಗೆ ಸಂಪೂರ್ಣವಾಗಿ ಪ್ರವೇಶಿಸುವ ಮೊದಲ ಅದ್ಭುತ ದಿನ. ಅದೇ ರಥಸಪ್ತಮಿ. ಶಾಸ್ತ್ರಗಳ ಪ್ರಕಾರ ಉತ್ತರಾಯಣ ಎಂದರೆ ದೇವಮಾರ್ಗ, ದಕ್ಷಿಣಾಯಣ ಎಂದರೆ ಪಿತೃಮಾರ್ಗ. ಅಂದರೆ ಈ ದಿನ ಮಾಡಿದ ಪೂಜೆ ನೇರವಾಗಿ ದೇವತೆ ಶಕ್ತಿಗೆ ಸೇರುತ್ತದೆ. ಪಿತೃದೋಷ, ಗ್ರಹ ದೋಷಗಳು ನಿಧಾನವಾಗಿ ನಿವಾರಣೆ ಆಗುತ್ತವೆ. ಸೂರ್ಯನ ಬೆಳಕು ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದಿಸುತ್ತದೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಸರಿಪಡಿಸುತ್ತದೆ. ಮನಸ್ಸಿನ ಡಿಪ್ರೆಷನ್, ಭಯ ಕಡಿಮೆ ಮಾಡುತ್ತದೆ. ಶಾಸ್ತ್ರಗಳು ಹೇಳುವುದು, ರಥಸಪ್ತಮಿ ದಿನ ಸೂರ್ಯೋದಯದ ಮೊದಲ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು. ಸೂರ್ಯನಿಗೆ ನಮಸ್ಕಾರ ಮಾಡುವುದು. ರಥಸಪ್ತಮಿ ದಿನ ಮಾಡಿದ ಸೂರ್ಯ ನಮಸ್ಕಾರ ದೇಹದ 7 ಚಕ್ರಗಳನ್ನು ಆಕ್ಟಿವ್ ಮಾಡುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇಷ್ಟು ಅದ್ಭುತ ದಿನದಂದು ನಾವು ಒಂದು ಸಣ್ಣ ತಪ್ಪು ಮಾಡಿದರೂ ಸಂಪೂರ್ಣ ಫಲ ಸಿಗುವುದಿಲ್ಲ. ಈ ದಿನ ಮಾಡುವ ಒಂದು ಸ್ನಾನ ಬಹಳಷ್ಟು ಫಲ ಕೊಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಅರುಣೋದಯದ ಕಾಲದಲ್ಲಿ ಸ್ನಾನಕ್ಕೆ ಮೊದಲು 7 ಬಿಳಿ ಹೆಕ್ಕದ ಎಲೆಗಳನ್ನು ತೆಗೆದುಕೊಂಡು ತಲೆಯ ಮೇಲೆ 1, ಭುಜಗಳ ಮೇಲೆ 2, ಮಂಡಿಗಳ ಮೇಲೆ 2, ಪಾದಗಳ ಮೇಲೆ 2 ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಮನಸ್ಸಿನಿಂದ ಹೀಗೆ ಪ್ರಾರ್ಥಿಸಿ: ನನ್ನ ದೇಹ, ಮನಸ್ಸು, ಕರ್ಮದಲ್ಲಿರುವ ನಕಾರಾತ್ಮಕತೆ ಶಕ್ತಿಗಳನ್ನು ಇಂದು ನಾಶವಾಗಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಶಕ್ತಿಶಾಲಿ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಳ್ಳಿ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಕೆಂಪು ಹೂವು, ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಎಲ್ಲವನ್ನೂ ಹಾಕಿಕೊಂಡು ಅರ್ಘ್ಯ ಅರ್ಪಿಸುತ್ತಾ ಸೂರ್ಯ ದೇವನಿಗೆ ನೇರವಾಗಿ ನೋಡದೆ ನೀರಿನ ಮುಖಾಂತರ ನೋಡಬೇಕು. ಸೂರ್ಯನ ಪ್ರತಿಬಿಂಬ ನೋಡುತ್ತಾ ಈ ಮಂತ್ರವನ್ನು ಪಠಿಸಿ: ಓಂ ಸೂರ್ಯಾಯ ನಮಃ, ಶಾಂತಾಯ ಸರ್ವರೋಗ ನಿವಾರಣೆ, ಆಯುರ್ ಆರೋಗ್ಯ ಮಸ್ಪರ್ಯಂ ದೇಹಿ ದೇವಾ ಜಗತೆ ಎಂದು 11 ಬಾರಿ ಪಠಿಸಿ. ಸೂರ್ಯನ ಮಂತ್ರವನ್ನು ಯಾರು ಜಪಿಸಿದರೆ ಒಳ್ಳೆಯದು ಎಂದು ತಿಳಿದುಕೊಳ್ಳೋಣ. ಎಲ್ಲ ಜನರಿಗೂ ಓಂ ಸೂರ್ಯಾಯ ನಮಃ 108 ಬಾರಿ ಪಠಿಸಿ. ಆರೋಗ್ಯದ ಸಮಸ್ಯೆ ಇದ್ದವರು ಸೂರ್ಯಾಯ ಗಾಯತ್ರಿ ಮಂತ್ರವನ್ನು ಪಠಿಸಿ 11 ಬಾರಿ ಅಥವಾ 21 ಬಾರಿ ಪಠಿಸಿ. ಸೂರ್ಯನ ಪೂಜೆ ಮಾಡುವಾಗ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಮನಸ್ಸು ಶಾಂತವಾಗಿ ಈ ಮಂತ್ರಗಳನ್ನು ಪಠಿಸಿದರೆ ಸೂರ್ಯನ ಅನುಗ್ರಹ ದೊರೆಯುತ್ತದೆ. ಸೂರ್ಯನಿಗೆ ಪೂಜೆ ಮಾಡುವಾಗ ದೀಪಗಳನ್ನು ಹಚ್ಚಬೇಕು. ತುಪ್ಪದ ದೀಪ ಹಚ್ಚಬೇಕು.
ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಎರಡರಲ್ಲಿ ಒಂದು ದೀಪವನ್ನು ಹಚ್ಚಿ. ಸೂರ್ಯ ದೇವನಿಗೆ ನೈವೇದ್ಯ ಯಾವುದು? ಗೋಧಿಯಲ್ಲಿ ಯಾವುದಾದರೂ ಪ್ರಸಾದ ಮಾಡಬೇಕು. ಸೂರ್ಯನಿಗೆ ಗೋಧಿಯಿಂದ ಮಾಡಿರೋ ಪ್ರಸಾದವೆಂದರೆ ತುಂಬ ಇಷ್ಟವಾಗುತ್ತದೆ. ಪ್ರಸಾದ ಮಾಡಲು ಸಾಧ್ಯವಾಗದಿದ್ದರೆ ಕೆಂಪು ಹಣ್ಣನ್ನು ಇಡಬಹುದು. ದಾಳಿಂಬೆ ಹಣ್ಣು, ಸೇಬು ಹಣ್ಣುಗಳನ್ನು ಇಡಬಹುದು. ಈ ರೀತಿ ಮಾಡುವುದರಿಂದ ಧನ, ಆರೋಗ್ಯ, ಸಮೃದ್ಧಿ ಬಹಳ ಶಕ್ತಿಯುತ. ತುಂಬ ಜನ ಮಾಡುವ ತಪ್ಪುಗಳು ಯಾವುದೆಂದರೆ ಸೂರ್ಯೋದಯದ ನಂತರ ಎದ್ದು ಕುಳಿತುಕೊಳ್ಳುವುದು, ಎಕ್ಕದ ಎಲೆಗಳಿಂದ ಸ್ನಾನ ಮಾಡದೇ ಇರುವುದು, ಅದರ ಮಹತ್ವವನ್ನು ತಿಳಿದುಕೊಳ್ಳದೇ ಇರುವುದು. ಹೀಗೆ ಮಾಡುವುದರಿಂದ ಸಂಪೂರ್ಣ ಫಲ ಸಿಗುವುದಿಲ್ಲ. ಈ ಒಂದು ದಿನ ಮಾಡುವ ಪೂಜೆಯಿಂದ, ಈ ಒಂದು ದಿನ ಮಾಡುವ ಪರಿಹಾರದಿಂದ ವರ್ಷ ಪೂರ್ತಿ ಫಲ ಕೊಡುತ್ತದೆ. ಪೂಜೆ ಮುಗಿದ ನಂತರ ಶಾಸ್ತ್ರಗಳು ಹೇಳುತ್ತವೆ, ಸೂರ್ಯ ಶಕ್ತಿಯು ದೇಹದೊಳಗೆ ಪ್ರವೇಶಿಸಿದಾಗಲೇ ನಿಜವಾದ ಫಲ ಸಿಗುತ್ತದೆ. ಈ ದಿನ ಸೂರ್ಯ ನಮಸ್ಕಾರ ಕನಿಷ್ಠ 5 ಅಥವಾ 7 ಸೂರ್ಯ ನಮಸ್ಕಾರ ಮಾಡಿದರೆ ದೇಹದ ರಕ್ತ ಸಂಚಾರ ಶುದ್ಧವಾಗುತ್ತದೆ. ಮೂಳೆ, ಬೆನ್ನು ಸ್ನಾಯುಗಳು ಬಲವಾಗುತ್ತದೆ. ದೇಹದ 7 ಚಕ್ರಗಳು ಆಕ್ಟಿವ್ ಆಗುತ್ತದೆ. ಈ ದಿನ ಮಾಡುವ ಸೂರ್ಯ ನಮಸ್ಕಾರ ಸಾಮಾನ್ಯ ದಿನ ಮಾಡುವ ಸೂರ್ಯ ನಮಸ್ಕಾರಕ್ಕಿಂತಲೂ ಹೆಚ್ಚು ಫಲ ಕೊಡುತ್ತದೆ ಎಂದು ಯೋಗಶಾಸ್ತ್ರ ಹೇಳುತ್ತದೆ. ಮಾನವನ ದೇಹದಲ್ಲಿ ಇರುವ 7 ಪ್ರಮುಖ ಚಕ್ರಗಳು ಸೂರ್ಯನ 7 ಕುದುರೆಗಳ ಪ್ರತೀಕ. ಸೂರ್ಯ ಕಿರಣ ನೇರವಾಗಿ ಮಣಿಪುರ ಚಕ್ರದ ಪ್ರಭಾವ ನೇರವಾಗಿ ಬೀಳುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಭಯ, ಅಶಾಂತಿ ಕಡಿಮೆಯಾಗುತ್ತದೆ. ಸೂರ್ಯ ನಮಸ್ಕಾರದ ನಂತರ 10 ನಿಮಿಷ ಧ್ಯಾನ ಮಾಡುವುದು ಅತ್ಯಂತ ಶಕ್ತಿಶಾಲಿ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಉಸಿರು ನಿಧಾನವಾಗಿ ಒಳಗಡೆ ತಗೊಂಡು ನಿಧಾನವಾಗಿ ಹೊರಗಡೆ ಬಿಡಬೇಕು. ಸೂರ್ಯ ಮಂತ್ರವನ್ನು ಹೇಳಬೇಕು. ಉಸಿರು ಎಳೆಯುವಾಗ ಓಂ ಸೂರ್ಯಾಯ, ಉಸಿರು ಬಿಡುವಾಗ ನಮಃ ಎಂದು ಹೇಳಬೇಕು. ಟೆನ್ಷನ್, ಭಯ, ಒದ್ದಾಟಗಳು ಕಡಿಮೆ ಮಾಡುತ್ತವೆ. ಆತ್ಮ ಬಲವನ್ನು ಬಹಳಷ್ಟು ಹೆಚ್ಚಿಸುತ್ತದೆ. ವಿಜ್ಞಾನದ ಪ್ರಕಾರ ಧ್ಯಾನ ಮಾಡುವಾಗ ಬೆಳಗಿನ ಸೂರ್ಯ ಕಿರಣಗಳು ಮೆಮೊರಿ ಮತ್ತು ಫೋಕಸ್ ಹೆಚ್ಚಾಗುತ್ತದೆ. ಡಿಪ್ರೆಷನ್ ಲಕ್ಷಣಗಳು ಕಡಿಮೆಯಾಗುತ್ತದೆ. ರಥಸಪ್ತಮಿ ದಿನ ದಾನ ಮಾಡಿದರೆ ಯಾವ ಸಮಸ್ಯೆಗಳು ದೂರವಾಗುತ್ತದೆ. ರಥಸಪ್ತಮಿ ದಿನ ಉಪವಾಸ ಮಾಡುವುದು. ಬೆಳಗ್ಗೆ ಪೂಜೆ ಮಾಡಿದ ನಂತರ ಹಾಲು, ಹಣ್ಣುಗಳನ್ನು ಸೇವಿಸಬಹುದು. ಮನಸ್ಸಿನಲ್ಲಿ ಸೂರ್ಯ ದೇವನನ್ನು ಧ್ಯಾನ ಮಾಡಬೇಕು. ಉಪವಾಸ ಮಾಡಿದರೆ ಸಿಗುವ ಫಲ: ರೋಗ ನಿರೋಧಕ ಶಕ್ತಿ ಹೆಚ್ಚಳ, ದೇಹದ ದೋಷ ಶುದ್ಧೀಕರಣ, ಮನಸ್ಸಿನ ಚಂಚಲತೆ ಕಡಿಮೆ, ಆರೋಗ್ಯದ ಸಮಸ್ಯೆ ಇದ್ದರೆ ಸಂಕಲ್ಪ ಮಾಡಿ. ಉಪವಾಸ ಮಾಡಬೇಡಿ. ಸೂರ್ಯ ದೇವರ ಮಂತ್ರವನ್ನು ಪಠಿಸಿ. ದಾನ ಮಾಡುವುದರಿಂದ ಬೇಗನೆ ಸೂರ್ಯ ದೇವರು ಪ್ರಸನ್ನನಾಗುತ್ತಾರೆ. ಈ ದಿನ ಏನು ದಾನ ಮಾಡಬೇಕೆಂದರೆ ಅಕ್ಕಿ, ಸಕ್ಕರೆ, ತುಪ್ಪ, ಗೋಧಿ, ಕೆಂಪು ಬಟ್ಟೆ, ಬೆಲ್ಲ ಇದರಲ್ಲಿ 2 ದಾನ ಮಾಡಬೇಕು. ದಾನ ಮಾಡಿದ್ದರಿಂದ ಸಿಗುವ ಫಲಗಳು: ಆರೋಗ್ಯ, ತೇಜಸ್ಸು ಮತ್ತು ಗ್ರಹದೋಷ ನಿವಾರಣೆ, ಅಜ್ಞಾನ ನಾಶ ಅನ್ನೋದು ನಿವಾರಣೆ. ದಾನ ಮಾಡುವಾಗ ಮನಸ್ಸಿನಲ್ಲಿ ಸೂರ್ಯ ದೇವರನ್ನು ಪ್ರಾರ್ಥಿಸಬೇಕು. ಈ ದಾನದ ಪುಣ್ಯ ಫಲವು ನನ್ನ ಕುಟುಂಬದ ಆರೋಗ್ಯದ ಶಾಂತಿ, ಸಮೃದ್ಧಿ, ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಮನೆಯಲ್ಲಿ ಸದಾ ಶಾಂತಿ ನೆಲೆಸಿರಲಿ ಎಂದು ಕಾರಣವಾಗಿರಲಿ ಎಂದು ಪ್ರಾರ್ಥನೆ ಮಾಡಬೇಕು. ಸೂರ್ಯ ದೇವನಿಗೆ ಅರ್ಘ್ಯ ಕೊಡುವಾಗ ಮನಸ್ಸಿನಲ್ಲಿ ಹಿರಿಯರನ್ನು, ಪಿತೃಗಳನ್ನು ಸ್ಮರಿಸಿ. ಅನ್ನದಾನ, ಹಸಿದವರಿಗೆ ಊಟ, ಹಸಿವಿಗೆ ಆಹಾರ ಇದರಿಂದ ಸಿಗುವ ಫಲ: ಕುಟುಂಬದಲ್ಲಿ ಇರುವ ಸಮಸ್ಯೆಗಳು ದೂರ, ಜೀವನದಲ್ಲಿರುವ ಕಷ್ಟಗಳು ಕಡಿಮೆ. ಸೂರ್ಯೋದಯದ ಸಮಯದಲ್ಲಿ ಒಂದು ದೀಪ ಹಚ್ಚಿ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಹೇಳಿ. ಸೂರ್ಯ ದೇವರ ಮಂತ್ರವನ್ನು ಪಠಿಸಿ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಿಸಿ. ರಥಸಪ್ತಮಿ ದಿನ ಹೇಗೆ ಮಾಡಿದರೆ ಆತ್ಮಬಲ ಹೆಚ್ಚಿಸುತ್ತದೆ, ಮನಸ್ಸಿಗೆ ಸ್ಪಷ್ಟತೆ, ನಿರ್ಧಾರ ಶಕ್ತಿ ಹೆಚ್ಚಿಸುತ್ತದೆ. ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನೋ ದಾರಿ ಸ್ಪಷ್ಟತೆ ಸಿಗುತ್ತದೆ. ರಥಸಪ್ತಮಿ ಎಂದರೆ ಜೀವನಕ್ಕೆ ಹೊಸ ಬೆಳಕು ತರುವ ಮಹಾಪವಿತ್ರ ದಿನ. ಸೂರ್ಯ ದೇವರು ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.